ಇನ್ನು ನ್ಯೂಸ್ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇಡೀ ದೇಶವೇ ಕಾಯ್ತಾ ಇದ್ದಂತ ಐತಿಹಾಸಿಕ ಕ್ಷಣ ಇಂದು ಸಾಕಾರಗೊಂಡಿದೆ. ಇಸ್ರೋ ಮತ್ತೊಂದು ಹೊಸ ಮೈಲಿಗಲ್ಲು ಸಾಧಿಸಿದ್ದು L1 ಪಾಯಿಂಟ್ನಲ್ಲಿ ಆದಿತ್ಯ L1 ತನ್ನ ಆಧಿಪತ್ಯ ಸ್ಥಾಪಿಸಿದೆ. ಈ ಸುದ್ದಿಗಳನ್ನು ನೋಡೋಣ ಸೂರ್ಯಕ್ರಾಂತಿ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಆದಿತ್ಯ L1 ಉಪಗ್ರಹವನ್ನ ಲಾಂಗ್ ರೇಂಜ್ ಪಾಯಿಂಟ್ 1 ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಇಸ್ರೋ ವಿಜ್ಞಾನಿಗಳು ಸಾಧಿಸಿ ತೋರಿಸಿದ್ದಾರೆ. ಆದಿತ್ಯ L1 ಉಪಗ್ರಹ ಕಳೆದ 4 ತಿಂಗಳಿನಿಂದ 15 ಲಕ್ಷ ಕಿಲೋಮೀಟರ್ ಕ್ರಮಿಸಿದೆ. L1 ಪಾಯಿಂಟ್ ಸೂರ್ಯ ನೌಕೆಯ ಕೊನೆಯ ನಿಲ್ದಾಣವಾಗಿದ್ದು ಅಲ್ಲಿಂದಲೇ ನಿರಂತರವಾಗಿ ಸೂರ್ಯನ ಮೇಲ್ಮೈ ಅಧ್ಯಯನ ಮಾಡಲಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ. ಆದಿತ್ಯ L1 ಉಪಗ್ರಹ ನಿಗದಿತ ಕಕ್ಷೆ ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಇಸ್ರೋ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ನಾನು ಸೇಫ್ ಆಗಿ L1 ಪಾಯಿಂಟ್ಗೆ ಬಂದಿದ್ದೇನೆ, ಲಾಂಗ್ ರೇಂಜ್ ಪಾಯಿಂಟ್ ತಲುಪಿದ್ದೇನೆ ಅಂತ ಆದಿತ್ಯ L1 ಮಿಷನ್ ಬಗ್ಗೆ ಇಸ್ರೋ ಟ್ವೀಟ್ ಮಾಡಿದೆ. ಹುಬ್ಬಳ್ಳಿ ರಾಮಜನ್ಮ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ನಿನ್ನೆ ಶ್ರೀಕಾಂತ್ಗೆ ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಇಬ್ಬರ ಶ್ಯೂರಿಟಿ 1 ಲಕ್ಷ ರೂಪಾಯಿ ಮೌಲ್ಯದ 2 ಬಾಂಡ್ ಸೇರಿ ಎಲ್ಲಾ ಕಾನೂನು ಪ್ರಕ್ರಿಯೆ ಮುಗಿಸಿ ಜೈಲಿನಿಂದ ಬಿಡುಗಡೆಯಾದರು. ಹೊರಬರುತ್ತಿದ್ದಂತೆ ಹಿಂದೂ ಕಾರ್ಯಕರ್ತರು ಶ್ರೀಕಾಂತ್ಗೆ ಹಾರ ಹಾಕಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಬಿಡುಗಡೆ ಬಳಿಕ ಮಾತನಾಡಿದ ಶ್ರೀಕಾಂತ್ ಪೂಜಾರಿ, ನಾನು ರಾಮಮಂದಿರ ಉದ್ಘಾಟನೆಗೆ ಹೋಗಿಯೇ ಹೋಗ್ತೇನೆ ಅಂತ ಹೇಳಿದ್ರು. ಅಲ್ಲದೆ ಎಲ್ಲಾ ಹಿಂದೂ ಸಂಘಟನೆಗಳಿಗೆ ನನ್ನ ಧನ್ಯವಾದಗಳು ಅಂತ ಶ್ರೀಕಾಂತ್ ಪೂಜಾರಿ ಹೇಳಿದ್ರು. ನಮ್ಮ ಎಲ್ಲಾ ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಅಲ್ಲದೆ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಯುತ್ತೆ ಮತ್ತು ಬೆಂಗಳೂರಿನಲ್ಲಿ ಸಭೆ ನಡೆಸಿ ಈ ಬಗ್ಗೆ ರೂಪರೇಷೆ ರೂಪಿಸುತ್ತೇವೆ ಅಂತ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಬಿಜೆಪಿಯಿಂದ ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ನಡೆಯುತ್ತಿದೆ ಅಂತ ರಾಜ್ಯ ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ರಾಜ್ಯದಲ್ಲಿ ಎಲ್ಲಿ ಯಾವಾಗ ಹೇಗಾದರೂ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ಸಂಚು ನಡೆಯುತ್ತಿರುವುದು ಸ್ಪಷ್ಟವಾಗ್ತಾ ಇದೆ. ಇಂತಹ ಸಮಾಜಘಾತುಕರಿಗೆ ಇಡೀ ಬಿಜೆಪಿಯೇ ಬೆಂಬಲಕ್ಕೆ ನಿಂತಿರುವುದು ಜಗಜ್ಜಾಹೀರು. ಕೂಡಲೇ ಸರ್ಕಾರ ಇಂತಹ ಭಯೋತ್ಪಾದಕ ಶಕ್ತಿಗಳನ್ನು ಮಟ್ಟ ಹಾಕಲೇಬೇಕು ಅಂತ ಆಗ್ರಹಿಸಿದ್ರು. ಕೇಸರಿ ಹಾಕಿದ ತಕ್ಷಣ ಆಸ್ತಿ ಲೂಟಿ ಮಾಡಬಹುದಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಸೈಲೆಂಟ್ ಸುನಿಲ್ ಬಿಜೆಪಿಯಲ್ಲೇ ಯಾಕೆ ಹುಡ್ತಾರೆ, ಸ್ಯಾಂಟ್ರೋ ರವಿ ಬಿಜೆಪಿಯಲ್ಲೇ ಯಾಕೆ ಹುಡ್ತಾರೆ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಫೈಟರ್ ರವಿ ಅಲ್ಲ ಕರ್ಕೊಂಡೋಗಿ ಪ್ರಧಾನಮಂತ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ನು ಸೈಲೆಂಟ್ ಸುನಿಲ್, ಸ್ಯಾಂಟ್ರೋ ರವಿ ಇವರೆಲ್ಲರೂ ಬಿಜೆಪಿನಲ್ಲೇ ಯಾಕೆ ಹುಡ್ತಾರೆ ಇವರಲ್ಲ. ಡಿಸಿಎಂ ಡಿಕೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಈ ವೇಳೆ ಡಿಜೆ ಹಳ್ಳಿ ಗಲಭೆ ವಿಚಾರವಾಗಿ ಬಂಧಿತರ ಕುಟುಂಬದವರು ಡಿಕೆಯನ್ನ ಭೇಟಿ ಮಾಡಿದ್ರು. ಅಲ್ಲದೆ ಪ್ರಕರಣದಲ್ಲಿ ಭಾಗಿಯಾಗದೇ ಇರೋರನ್ನ ಬಂಧಿಸಿದ್ದಾರೆ, ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ರು. ಈ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಅನಾರೋಗ್ಯದ ನಡುವೆಯೂ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಬೆಂಗಳೂರು ಪೂರ್ವ ವಲಯದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿದ್ರು. ಇದೇ ವೇಳೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೇಸ್ನಲ್ಲಿ 37 ಅಮಾಯಕರನ್ನ ಬಂಧಿಸಿದ್ದಾರೆ. ಪೊಲೀಸರು ಬಂಧಿಸಿರುವ 37 ಮಂದಿಯಲ್ಲಿ ಯಾರೂ ಘಟನೆಯಲ್ಲಿ ಭಾಗಿಯಾಗಿಲ್ಲ. ಮನೆ ಮೇಲೆ ನಿಂತಿದ್ದವರು ವಿಡಿಯೋ ಮಾಡ್ತಿದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ರಿಲೀಸ್ ಮಾಡಿಸಿ ಅಂತ ಸಂಬಂಧಿಕರು ಡಿಸಿಎಂ ಡಿಕೆ ಬಳಿ ಮನವಿ ಮಾಡಿದ್ರು. ಆರೋಪಿಗಳ ಸಂಬಂಧಿಕರ ಸಂಕಷ್ಟ ಆಲಿಸಿದ ಡಿಸಿಎಂ ಡಿಕೆ, ನಾವು ಏನೇ ಮಾಡಿದ್ರೂ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಲ್ಲ ನೋಡಿಕೊಂಡು ನ್ಯಾಯ ಒದಗಿಸುತ್ತೇವೆ ಅಂತ ಭರವಸೆ ನೀಡಿದ್ರು. ಬಿಜೆಪಿ ಸರ್ಕಾರದಲ್ಲಿ ಕೆಲ ಸೆಕ್ಷನ್ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಬಹಳ ಅನ್ಯಾಯವಾಗಿದೆ, ಆಚೆ ಬರೋಕೆ ಆಗ್ತಿಲ್ಲ. ಕಾನೂನಿನ ಅಡಿಯಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ತಿಳಿಸಿದ್ರು. ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದಿದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ.
ಡಿಜೆಹಳ್ಳಿ ಗಲಭೆ ಆರೋಪಿಗಳ ಬಗ್ಗೆ ಡಿಕೆಶಿ ಪ್ರತಿಕ್ರಿಯೆ ನೀಡುತ್ತಿದ್ದಂತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಮೊದಲು ಕಾನೂನು ತಿಳಿದುಕೊಳ್ಳಬೇಕು. ಅವರು ಜಡ್ಜ್ ಯಾವಾಗ ಆದ್ರೂ ಅಮಾಯಕರು ಅಂತ ಹೇಳಲು ಇವರೇನು ನ್ಯಾಯಾಧೀಶರ? ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಮಾಯಕರು, ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು ಅಮಾಯಕರ ಅಂತ ಪ್ರಶ್ನಿಸಿದ್ರು. ಇತ್ತೀಚೆಗಷ್ಟೇ ರಿಲೀಸ್ ಆದ ಕನ್ನಡದ ಸ್ಟಾರ್ ನಟನ ಸಿನಿಮಾದ ಸಕ್ಸಸ್ ಸೆಲೆಬ್ರೇಷನ್ ಪಾರ್ಟಿ ಮಾಡಲು ಹೋಗಿ ಸ್ಯಾಂಡಲ್ವುಡ್ ಮಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಒರಾಯನ್ ಮಾಲ್ ಬಳಿ ಇರುವ ನಿರ್ಮಾಪಕ ಸೌಂದರ್ಯ ಜಗದೀಶ್ ಒಡೆತನದ ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿ ಆಯೋಜಿಸಲಾಗಿತ್ತು. ರೂಲ್ಸ್ ಬ್ರೇಕ್ ಮಾಡಿ ಜನವರಿ 4ರ ಮುಂಜಾನೆ 5:45ರವರೆಗೆ ಓಪನ್ ಮಾಡಿ ಮದ್ಯ ಸಪ್ಲೈ ಮಾಡಿದ್ದಾರೆ. ಸ್ಟಾರ್ ನಟ ರಸ್ತೆಯಲ್ಲೇ ಕಾರು ನಿಲ್ಲಿಸಿ ಸಂಚಾರಕ್ಕೆ ಅಡಚಣೆ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೀಟ್ನಲ್ಲಿದ್ದ ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರಿಗೆ ಎಲ್ಲ ವಿಚಾರ ಗೊತ್ತಿದ್ರು ಸುಮ್ಮನಿದ್ರು. ಈ ವಿಷಯ ತಿಳಿದು ಕಮಿಷನರ್ ದಯಾನಂದನ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಬ್ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಜೆಟ್ಲ್ಯಾಗ್ ರೆಸ್ಟೋಬರ್ ಮಾಲೀಕರಾದ ಶಶಿರೇಖಾ ಜಗದೀಶ್, ಜೆಟ್ಲ್ಯಾಗ್ ಮ್ಯಾನೇಜರ್ ಪ್ರಶಾಂತ್ ವಿರುದ್ಧ ಕೇಸ್ ಫೈಲ್ ಆಗಿದೆ. ಪಾರ್ಟಿ ದಿನದ ಸಿಸಿಟಿವಿ ದೃಶ್ಯಾವಳಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಅಯೋಧ್ಯೆ ನವನಿರ್ಮಾಣ ವೇದಿಕೆಗೆ ಬೆಂಗಳೂರಿನ ಕೈಗಾರೋದ್ಯಮಿ ಅಳಿಲು ಸೇವೆ ಸಲ್ಲಿಸುತ್ತಿದ್ದಾರೆ. 2.5 ಟನ್ ಕಾಟನ್ ಸ್ಟೀಲ್ ಬಳಸಿ 15 ಅಡಿ ಎತ್ತರದ ಹಾಗೂ 7.5 ಅಡಿ ಅಗಲದ ಅಳಿಲು ಪುತ್ಥಳಿ ನೀಡುತ್ತಿದ್ದಾರೆ. ಅಯೋಧ್ಯೆಯ ರೈಲು ನಿಲ್ದಾಣ ಆವರಣದ ಮಧ್ಯಭಾಗದಲ್ಲಿ ಅಳಿಲು ಅನಾವರಣಗೊಳ್ಳಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲೇ ನರ್ಸ್ ರಂಪಾಟವಾಡಿದ್ದಾರೆ. ಹುಬ್ಬಳ್ಳಿ ಸರ್ಕಿಟ್ ಹೌಸ್ ಬಳಿ ನರ್ಸ್ ಸುನೀತಾ ನಾಯ್ಕ ಹೈ ಡ್ರಾಮಾ ಮಾಡಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ. ಅವರ ಸಹೋದರ ಮಂಜುನಾಥ ಮಾತು ಕೇಳದಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, 4 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ದಿನೇಶ್ ಗುಂಡೂರಾವ್ ಪ್ರಸಾದ್ ಅಬ್ಬಯ್ಯ ಎದುರೇ ನರ್ಸ್ ಗೋಳಾಡಿದ್ರು. ಆದ್ರೆ ಸಚಿವರು ಕ್ಯಾರೆ ಅಂತಿಲ್ಲ. ನೋಡಮ್ಮ ಈಗೆಲ್ಲ ಈಗ ಬೇಡ ನಂದು ಕೇಳಿ ಸರ್, ನನ್ನ ಪೇಮೆಂಟ್ ಆಗಿಲ್ಲ ಸರ್. ನಂದು ಸರ್ ನನ್ನ 4 ಮಂತ್ಸ್ ಆಗಿ ಪೇಮೆಂಟ್ ಆಗಿದೆ ಸರ್. ಸರ್ ನನ್ನ ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂತ ಎಲ್ಲರೂ ಕೇಳ್ತಿದ್ದಾರೆ. ಎಲ್ಲರೂ ಪನಿಷ್ಮೆಂಟ್ ಹಿಂಗೆ ಹೇಳ್ತಿದ್ದೀನಿ. ನಾನು 4 ತಿಂಗಳಾಗಿ ಪೇಮೆಂಟ್ ಆಗಿಲ್ಲ, ಯಾರಿಗೆ ಕೇಳ್ಬೇಕು ನಾನು? ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಅಧಿಕಾರಿಗಳ ಕಳ್ಳಾಟಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ರಸ್ತೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಗುತ್ತಿಗೆದಾರರು ಪದೇ ಪದೇ ರಸ್ತೆ ಅಗೆದು ಹಾಳು ಮಾಡ್ತಿದ್ದಾರೆ. ಅಗೆದ ಗುಂಡಿಗೆನ್ನ ಮುಚ್ಚದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಅಭಿವೃದ್ಧಿ ಬಳಿಕ ಒಂದಿಲ್ಲ ಒಂದು ಕಾರಣಕ್ಕೆ ಕಾಂಕ್ರೀಟ್ ರಸ್ತೆಗಳನ್ನ ನಿರಂತರವಾಗಿ ಅಗೆದು ಹಾಕ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ತುಂಗಾಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆದಿದೆ. ತುಂಬಿದ ನದಿಯಲ್ಲಿ ತೆಪ್ಪದ ಮೂಲಕ ಮರಳು ಲೂಟಿ ಮಾಡ್ತಿದ್ದಾರೆ. ಬಡ ಕಾರ್ಮಿಕರನ್ನ ಮರಳು ದಂಧೆಗೆ ಕಳಿಸಿ ಅವರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಲಾಗನೂರು ಗ್ರಾಮದಲ್ಲಿ ದಂಧೆ ನಡೆದಿದೆ. ಟಿವಿ9 ಕ್ಯಾಮೆರಾ ನೋಡ್ತಿದ್ದಂತೆ ಕಾರ್ಮಿಕರು ಎಸ್ಕೇಪ್ ಆಗಿದ್ದಾರೆ. ಕಾಂತಾರ ಅಧ್ಯಾಯ 1 ಮಾಡ್ತಿರೋ ನಟ ರಿಷಬ್ ಶೆಟ್ಟಿಗೆ ದೈವ ಅಭಯ ನೀಡಿದೆ. ಮಂಗಳೂರು ವಜ್ರದೇಹಿ ಮಠದ ದೈವ ಕೋಲಕ್ಕೆ ರಿಷಬ್ ಅಚ್ಚರಿ ಭೇಟಿ ನೀಡಿದ್ರು. ಈ ವೇಳೆ ರಿಷಬ್ಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವದ ಸೂಚನೆ ನೀಡಿದೆ. ಕಾಂತಾರ ರೀತಿಗಲೇ ದೈವದ ಅಭಯ ಸಿಕ್ಕಿದೆ. ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡ, ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿಗಂತ ದೈವ ಸನ್ನೆ ಮಾಡಿ ಆಶೀರ್ವದಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ವಿಜೇಂದ್ರ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟರು. ಇದೇ ವೇಳೆ ಬೆಂಗಳೂರಿನಲ್ಲಿ ಮಾತನಾಡಿದ ಸೋಮಣ್ಣ ಮತ್ತೊಮ್ಮೆ ಕಿಡಿಕಾರಿದ್ರು. ಅಲ್ಲದೆ ವಿಜೇಂದ್ರಗೆ ಕೆಲವು ಸಲಹೆಗಳನ್ನ ಕೊಟ್ಟರು. ಈ ಸುದ್ದಿಗಳನ್ನು ನೋಡೋಣ. ಸಿಡಿದೆದ್ದ ಸೋಮಣ್ಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನದ ಬೆಂಕಿ ಭುಗಿಲೆದ್ದಿದ್ದು ಬಿಜೆಪಿ ಮಾಜಿ ಸಚಿವ ವಿ ಸೋಮಣ್ಣ ರೋಷಾಗ್ನಿ ಹೊರಹಾಕಿದ್ದಾರೆ. ಇಂದು ಬಿವೈ ವಿಜಯೇಂದ್ರ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಿರುವ ಕಾರಣ ಸ್ಥಳೀಯವಾಗಿ ನನ್ನ ಸೋಲಿಗೆ ಕಾರಣರಾದವರೊಂದಿಗೆ ಅಂಟಕೋಬಾರದು ಮತ್ತು ಸೋಲಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಸೋಮಣ್ಣ ವಾರ್ನಿಂಗ್ ಮಾಡಿದ್ದಾರೆ. ನನ್ನ
ನನ್ನ ಸೋಲಿಗೆ ಕಾರಣರಾದ ಮನೆಹಾಳರು ಇರಬಾರದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಿ ಸೋಮಣ್ಣ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದು ಬಿಜೆಪಿ ರಾಜ್ಯಾಧ್ಯಕ್ಷರ ಕರ್ತವ್ಯ ಅಂತ ಸೋಮಣ್ಣ ಹೇಳಿದ್ರು. ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರೇ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ನನ್ನ ಸೋಲಿಗೆ ಕಾರಣರಾದವರ ವಿರುದ್ಧ ಕ್ರಮ ಆಗಲೇಬೇಕು ಎನ್ನುತ್ತಲೇ ಮಾಜಿ ಸಚಿವ ವಿ ಸೋಮಣ್ಣ ವಿಜಯೇಂದ್ರಗೆ ಎಚ್ಚರಿಕೆ ಕೂಡ ಕೊಟ್ಟರು. ನೀನು ಚಿಕ್ಕವನು, ಬೆಳೆಯಬೇಕು ಅಂತಂದ್ರೆ ಅಂತಹ ಮನೆಹಾಳರ ವಿರುದ್ಧ ಕ್ರಮ ಕೈಗೊಳ್ಳುವುದು ನಿನ್ನ ಕರ್ತವ್ಯ, ಇಲ್ಲದಿದ್ರೆ ನಾನು ಸಿಡಿದೇಳಬೇಕಾಗುತ್ತೆ ಅಂತ ಸೋಮಣ್ಣ ಹೇಳಿದ್ರು. ಆಗಿರೋದನ್ನು ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ, ಮನೆಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಸೋಮಣ್ಣರ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ಳಬೇಡಿ, ಅವರು ನಮ್ಮ ಪಕ್ಷದ ಹಿರಿಯರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಲಿನಿಂದ ಸಹಜವಾಗಿಯೇ ನೋವಾಗಿದೆ, ಅದನ್ನ ಸರಿಪಡಿಸುವ ಕೆಲಸ ಮಾಡ್ತೀವಿ ಎಂದಿದ್ದಾರೆ. 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2ರಲ್ಲೂ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಂಥ ಸೋಮಣ್ಣ ಅವರಿಗೆ ಸೋಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನೋವು ಇದೆ. ಆ ಸೋಲಿಗೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ನಾವೆಲ್ಲರೂ ಕೂತು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸೋಮಣ್ಣ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೇವೆ.